ಯತ್ನಾಳ್ ಕಟ್ತಾರ ಹಂಗಾದ್ರೆ ನೋಡಿ. ವಿಜೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸಲು ಇಂಥದ್ದೊಂದು ತಂತ್ರವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರ. 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ವಿಜೇಂದ್ರ ಅವರನ್ನ ನೀವು ಕೆಳಗಿಳಿಸಿದ್ರೆ ಆಯ್ತು, ಇಲ್ಲದೆ ಹೋದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಕೆಳಗಿಳಿಸದಿದ್ರೆ ಹೊಸ ಪಕ್ಷವನ್ನ ಕಟ್ಟೋದು ಪಕ್ಕಾನ. ಹಾಗಾದ್ರೆ ಯತ್ನಾಳ್ ಬಿಎಸ್ವೈ ಅವರ ಕೆಜೆಪಿಯಂತೆ ಹೊಸ ಪಾರ್ಟಿಯನ್ನ ಯತ್ನಾಳ್ ಕಟ್ತಾರಾ? ಹಿಂದುತ್ವದ ಹೆಸರಲ್ಲಿ ಹೊಸ ಪಕ್ಷ ಕಟ್ಟೋದಕ್ಕೆ ಈಗ ತಯಾರಿ ಮಾಡ್ತಾ ಇದ್ದಾರಂತೆ. ಖಡಕ್ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಬಿಜೆಪಿ ವರಿಷ್ಠರಿಗೆ ಸವಾಲ್ ಹಾಕಿದ್ರ ಯತ್ನಾಳ್. ಪ್ರತ್ಯೇಕ ಪಕ್ಷವನ್ನ ಸ್ಥಾಪಿಸಿದ್ರೆ ಬಿಜೆಪಿ ವೋಟ್ ಬ್ಯಾಂಕ್ಗೆ ಹೊಡೆತ ಬೀಳುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದಾವೆ. ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಯಡಿಯೂರಪ್ಪ ವಿರುದ್ಧ ಕೆಂಡ ಕಾರೋದನ್ನ ಮಾತ್ರ ಯತ್ನಾಳ್ ನಿಲ್ಲಿಸಿಲ್ಲ. ಅಪ್ಪ ಮಕ್ಕಳು ಕೌರವರು ಎಂದಿರೋ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಸುಳಿವನ್ನ ನೀಡಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಯತ್ನಾಳ್ ಕಟ್ತಾರ ಹಂಗಾದ್ರೆ ನೋಡಿ. ವಿಜೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸಲು ಇಂಥದ್ದೊಂದು ತಂತ್ರವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರ. 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ವಿಜೇಂದ್ರ ಅವರನ್ನ ನೀವು ಕೆಳಗಿಳಿಸಿದ್ರೆ ಆಯ್ತು, ಇಲ್ಲದೆ ಹೋದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಕೆಳಗಿಳಿಸದಿದ್ರೆ ಹೊಸ ಪಕ್ಷವನ್ನ ಕಟ್ಟೋದು ಪಕ್ಕಾನ. ಹಾಗಾದ್ರೆ ಯತ್ನಾಳ್ ಬಿಎಸ್ವೈ ಅವರ ಕೆಜೆಪಿಯಂತೆ ಹೊಸ ಪಾರ್ಟಿಯನ್ನ ಯತ್ನಾಳ್ ಕಟ್ತಾರಾ? ಹಿಂದುತ್ವದ ಹೆಸರಲ್ಲಿ ಹೊಸ ಪಕ್ಷ ಕಟ್ಟೋದಕ್ಕೆ ಈಗ ತಯಾರಿ ಮಾಡ್ತಾ ಇದ್ದಾರಂತೆ. ಖಡಕ್ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಬಿಜೆಪಿ ವರಿಷ್ಠರಿಗೆ ಸವಾಲ್ ಹಾಕಿದ್ರ ಯತ್ನಾಳ್. ಪ್ರತ್ಯೇಕ ಪಕ್ಷವನ್ನ ಸ್ಥಾಪಿಸಿದ್ರೆ ಬಿಜೆಪಿ ವೋಟ್ ಬ್ಯಾಂಕ್ಗೆ ಹೊಡೆತ ಬೀಳುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದಾವೆ. ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಯಡಿಯೂರಪ್ಪ ವಿರುದ್ಧ ಕೆಂಡ ಕಾರೋದನ್ನ ಮಾತ್ರ ಯತ್ನಾಳ್ ನಿಲ್ಲಿಸಿಲ್ಲ. ಅಪ್ಪ ಮಕ್ಕಳು ಕೌರವರು ಎಂದಿರೋ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಸುಳಿವನ್ನ ನೀಡಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಯತ್ನಾಳ್ ಕಟ್ತಾರ ಹಂಗಾದ್ರೆ ನೋಡಿ. ವಿಜೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸಲು ಇಂಥದ್ದೊಂದು ತಂತ್ರವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರ. 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ವಿಜೇಂದ್ರ ಅವರನ್ನ ನೀವು ಕೆಳಗಿಳಿಸಿದ್ರೆ ಆಯ್ತು, ಇಲ್ಲದೆ ಹೋದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಕೆಳಗಿಳಿಸದಿದ್ರೆ ಹೊಸ ಪಕ್ಷವನ್ನ ಕಟ್ಟೋದು ಪಕ್ಕಾನ. ಹಾಗಾದ್ರೆ ಯತ್ನಾಳ್ ಬಿಎಸ್ವೈ ಅವರ ಕೆಜೆಪಿಯಂತೆ ಹೊಸ ಪಾರ್ಟಿಯನ್ನ ಯತ್ನಾಳ್ ಕಟ್ತಾರಾ? ಹಿಂದುತ್ವದ ಹೆಸರಲ್ಲಿ ಹೊಸ ಪಕ್ಷ ಕಟ್ಟೋದಕ್ಕೆ ಈಗ ತಯಾರಿ ಮಾಡ್ತಾ ಇದ್ದಾರಂತೆ. ಖಡಕ್ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಬಿಜೆಪಿ ವರಿಷ್ಠರಿಗೆ ಸವಾಲ್ ಹಾಕಿದ್ರ ಯತ್ನಾಳ್. ಪ್ರತ್ಯೇಕ ಪಕ್ಷವನ್ನ ಸ್ಥಾಪಿಸಿದ್ರೆ ಬಿಜೆಪಿ ವೋಟ್ ಬ್ಯಾಂಕ್ಗೆ ಹೊಡೆತ ಬೀಳುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದಾವೆ. ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಯಡಿಯೂರಪ್ಪ ವಿರುದ್ಧ ಕೆಂಡ ಕಾರೋದನ್ನ ಮಾತ್ರ ಯತ್ನಾಳ್ ನಿಲ್ಲಿಸಿಲ್ಲ. ಅಪ್ಪ ಮಕ್ಕಳು ಕೌರವರು ಎಂದಿರೋ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಸುಳಿವನ್ನ ನೀಡಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಯತ್ನಾಳ್ ಕಟ್ತಾರ ಹಂಗಾದ್ರೆ ನೋಡಿ. ವಿಜೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸಲು ಇಂಥದ್ದೊಂದು ತಂತ್ರವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರ. 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ವಿಜೇಂದ್ರ ಅವರನ್ನ ನೀವು ಕೆಳಗಿಳಿಸಿದ್ರೆ ಆಯ್ತು, ಇಲ್ಲದೆ ಹೋದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಕೆಳಗಿಳಿಸದಿದ್ರೆ ಹೊಸ ಪಕ್ಷವನ್ನ ಕಟ್ಟೋದು ಪಕ್ಕಾನ. ಹಾಗಾದ್ರೆ ಯತ್ನಾಳ್ ಬಿಎಸ್ವೈ ಅವರ ಕೆಜೆಪಿಯಂತೆ ಹೊಸ ಪಾರ್ಟಿಯನ್ನ ಯತ್ನಾಳ್ ಕಟ್ತಾರಾ? ಹಿಂದುತ್ವದ ಹೆಸರಲ್ಲಿ ಹೊಸ ಪಕ್ಷ ಕಟ್ಟೋದಕ್ಕೆ ಈಗ ತಯಾರಿ ಮಾಡ್ತಾ ಇದ್ದಾರಂತೆ. ಖಡಕ್ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಬಿಜೆಪಿ ವರಿಷ್ಠರಿಗೆ ಸವಾಲ್ ಹಾಕಿದ್ರ ಯತ್ನಾಳ್. ಪ್ರತ್ಯೇಕ ಪಕ್ಷವನ್ನ ಸ್ಥಾಪಿಸಿದ್ರೆ ಬಿಜೆಪಿ ವೋಟ್ ಬ್ಯಾಂಕ್ಗೆ ಹೊಡೆತ ಬೀಳುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದಾವೆ. ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಯಡಿಯೂರಪ್ಪ ವಿರುದ್ಧ ಕೆಂಡ ಕಾರೋದನ್ನ ಮಾತ್ರ ಯತ್ನಾಳ್ ನಿಲ್ಲಿಸಿಲ್ಲ. ಅಪ್ಪ ಮಕ್ಕಳು ಕೌರವರು ಎಂದಿರೋ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಸುಳಿವನ್ನ ನೀಡಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಯತ್ನಾಳ್ ಕಟ್ತಾರ ಹಂಗಾದ್ರೆ ನೋಡಿ. ವಿಜೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸಲು ಇಂಥದ್ದೊಂದು ತಂತ್ರವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರ. 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ವಿಜೇಂದ್ರ ಅವರನ್ನ ನೀವು ಕೆಳಗಿಳಿಸಿದ್ರೆ ಆಯ್ತು, ಇಲ್ಲದೆ ಹೋದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಕೆಳಗಿಳಿಸದಿದ್ರೆ ಹೊಸ ಪಕ್ಷವನ್ನ ಕಟ್ಟೋದು ಪಕ್ಕಾನ. ಹಾಗಾದ್ರೆ ಯತ್ನಾಳ್ ಬಿಎಸ್ವೈ ಅವರ ಕೆಜೆಪಿಯಂತೆ ಹೊಸ ಪಾರ್ಟಿಯನ್ನ ಯತ್ನಾಳ್ ಕಟ್ತಾರಾ? ಹಿಂದುತ್ವದ ಹೆಸರಲ್ಲಿ ಹೊಸ ಪಕ್ಷ ಕಟ್ಟೋದಕ್ಕೆ
ಈಗ ತಯಾರಿ ಮಾಡ್ತಾ ಇದ್ದಾರಂತೆ. ಖಡಕ್ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಬಿಜೆಪಿ ವರಿಷ್ಠರಿಗೆ ಸವಾಲ್ ಹಾಕಿದ್ರ ಯತ್ನಾಳ್. ಪ್ರತ್ಯೇಕ ಪಕ್ಷವನ್ನ ಸ್ಥಾಪಿಸಿದ್ರೆ ಬಿಜೆಪಿ ವೋಟ್ ಬ್ಯಾಂಕ್ಗೆ ಹೊಡೆತ ಬೀಳುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದಾವೆ. ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಯಡಿಯೂರಪ್ಪ ವಿರುದ್ಧ ಕೆಂಡ ಕಾರೋದನ್ನ ಮಾತ್ರ ಯತ್ನಾಳ್ ನಿಲ್ಲಿಸಿಲ್ಲ. ಅಪ್ಪ ಮಕ್ಕಳು ಕೌರವರು ಎಂದಿರೋ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಸುಳಿವನ್ನ ನೀಡಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಯತ್ನಾಳ್ ಕಟ್ತಾರ ಹಾಗಾದ್ರೆ? ನೋಡಿ, ವಿಜೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸಲು ಇಂಥದ್ದೊಂದು ತಂತ್ರವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ವಿಜೇಂದ್ರ ಅವರನ್ನ ನೀವು ಕೆಳಗಿಳಿಸಿದ್ರೆ ಆಯ್ತು, ಇಲ್ಲದೆ ಹೋದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಕೆಳಗಿಳಿಸದಿದ್ರೆ ಹೊಸ ಪಕ್ಷವನ್ನ ಕಟ್ಟೋದು ಪಕ್ಕಾನ? ಹಾಗಾದ್ರೆ ಯತ್ನಾಳ್ ಬಿಎಸ್ವೈ ಅವರ ಕೆಜೆಪಿ ಅಂತೆ ಹೊಸ ಪಾರ್ಟಿಯನ್ನ ಯತ್ನಾಳ್ ಕಟ್ತಾರಾ? ಹಿಂದುತ್ವದ ಹೆಸರಲ್ಲೇ ಹೊಸ ಪಕ್ಷ ಕಟ್ಟೋದಕ್ಕೆ ಈಗ ತಯಾರಿ ಮಾಡ್ತಾ ಇದ್ದಾರಂತೆ. ಖಡಕ್ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಬಿಜೆಪಿ ವರಿಷ್ಠರಿಗೆ ಸವಾಲ್ ಹಾಕಿದ್ರ ಯತ್ನಾಳ್. ಪ್ರತ್ಯೇಕ ಪಕ್ಷವನ್ನ ಸ್ಥಾಪಿಸಿದ್ರೆ ಬಿಜೆಪಿ ವೋಟ್ ಬ್ಯಾಂಕ್ಗೆ ಹೊಡೆತ ಬೀಳುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದಾವೆ. ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಯಡಿಯೂರಪ್ಪ ವಿರುದ್ಧ ಕೆಂಡ ಕಾರೋದನ್ನ ಮಾತ್ರ ಯತ್ನಾಳ್ ನಿಲ್ಲಿಸಿಲ್ಲ. ಅಪ್ಪ ಮಕ್ಕಳು ಕೌರವರು ಎಂದಿರೋ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಸುಳಿವನ್ನ ನೀಡಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಯತ್ನಾಳ್ ಕಟ್ತಾರ ಹಾಗಾದ್ರೆ? ನೋಡಿ, ವಿಜೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸಲು ಇಂಥದ್ದೊಂದು ತಂತ್ರವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ವಿಜೇಂದ್ರ ಅವರನ್ನ ನೀವು ಕೆಳಗಿಳಿಸಿದ್ರೆ ಆಯ್ತು, ಇಲ್ಲದೆ ಹೋದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಕೆಳಗಿಳಿಸದಿದ್ರೆ ಹೊಸ ಪಕ್ಷವನ್ನ ಕಟ್ಟೋದು ಪಕ್ಕಾನ? ಹಾಗಾದ್ರೆ ಯತ್ನಾಳ್ ಬಿಎಸ್ವೈ ಅವರ ಕೆಜೆಪಿ ಅಂತೆ ಹೊಸ ಪಾರ್ಟಿಯನ್ನ ಯತ್ನಾಳ್ ಕಟ್ತಾರಾ? ಹಿಂದುತ್ವದ ಹೆಸರಲ್ಲೇ ಹೊಸ ಪಕ್ಷ ಕಟ್ಟೋದಕ್ಕೆ ಈಗ ತಯಾರಿ ಮಾಡ್ತಾ ಇದ್ದಾರಂತೆ. ಖಡಕ್ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಬಿಜೆಪಿ ವರಿಷ್ಠರಿಗೆ ಸವಾಲ್ ಹಾಕಿದ್ರ ಯತ್ನಾಳ್. ಪ್ರತ್ಯೇಕ ಪಕ್ಷವನ್ನ ಸ್ಥಾಪಿಸಿದ್ರೆ ಬಿಜೆಪಿ ವೋಟ್ ಬ್ಯಾಂಕ್ಗೆ ಹೊಡೆತ ಬೀಳುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದಾವೆ. ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಯಡಿಯೂರಪ್ಪ ವಿರುದ್ಧ ಕೆಂಡ ಕಾರೋದನ್ನ ಮಾತ್ರ ಯತ್ನಾಳ್ ನಿಲ್ಲಿಸಿಲ್ಲ. ಅಪ್ಪ ಮಕ್ಕಳು ಕೌರವರು ಎಂದಿರೋ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಸುಳಿವನ್ನ ನೀಡಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಯತ್ನಾಳ್ ಕಟ್ತಾರ ಹಾಗಾದ್ರೆ? ನೋಡಿ, ವಿಜೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸಲು ಇಂಥದ್ದೊಂದು ತಂತ್ರವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆ ಮೂಲಕ ನೋಡಿ, ವಿಜೇಂದ್ರ ಅವರನ್ನ ನೀವು ಕೆಳಗಿಳಿಸಿದ್ರೆ ಆಯ್ತು, ಇಲ್ಲದೆ ಹೋದ್ರೆ ನಾನು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಕೆಳಗಿಳಿಸದಿದ್ರೆ ಹೊಸ ಪಕ್ಷವನ್ನ ಕಟ್ಟೋದು ಪಕ್ಕಾನ? ಹಾಗಾದ್ರೆ ಯತ್ನಾಳ್ ಬಿಎಸ್ವೈ ಅವರ ಕೆಜೆಪಿ ಅಂತೆ ಹೊಸ ಪಾರ್ಟಿಯನ್ನ ಯತ್ನಾಳ್ ಕಟ್ತಾರಾ? ಹಿಂದುತ್ವದ ಹೆಸರಲ್ಲೇ ಹೊಸ ಪಕ್ಷ ಕಟ್ಟೋದಕ್ಕೆ ಈಗ ತಯಾರಿ ಮಾಡ್ತಾ ಇದ್ದಾರಂತೆ. ಖಡಕ್ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಬಿಜೆಪಿ ವರಿಷ್ಠರಿಗೆ ಸವಾಲ್ ಹಾಕಿದ್ರ ಯತ್ನಾಳ್. ಪ್ರತ್ಯೇಕ ಪಕ್ಷವನ್ನ ಸ್ಥಾಪಿಸಿದ್ರೆ ಬಿಜೆಪಿ ವೋಟ್ ಬ್ಯಾಂಕ್ಗೆ ಹೊಡೆತ ಬೀಳುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದಾವೆ. ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಯಡಿಯೂರಪ್ಪ ವಿರುದ್ಧ ಕೆಂಡ ಕಾರೋದನ್ನ ಮಾತ್ರ ಯತ್ನಾಳ್ ನಿಲ್ಲಿಸಿಲ್ಲ. ಅಪ್ಪ ಮಕ್ಕಳು ಕೌರವರು ಎಂದಿರೋ ಯತ್ನಾಳ್ ಹೊಸ ಪಕ್ಷ ಕಟ್ಟೋ ಸುಳಿವನ್ನ ನೀಡಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ.